ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಮಧುಶ್ರೀ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಚಿಕ್ಕಮ್ಮವರು ಹುಲಿಗೆಮ್ಗೆ ಹೋಗ್ತಾರಂತೆ ಫೋನ್ ಮಾಡಿದ್ರು. ಅದಕ್ಕೆ ಬೆಳಗ್ಗಿನ ಬೇಗ ಜಳಕ ಮುಗಿಸಿ ನಾನು ನಮ್ಮ ಮಮ್ಮಿ ಊರಿಗೆ ಅಚ್ಚ ಊರಿಗೆ ಹೋಗ್ತಾಯಿದ್ದೀವಿ. ಬರುವಾಗ ನಮ್ಮ ಚಿಕ್ಕಮ್ಮ ಬ್ಲೌಸ್ ಇಸ್ಕೊಂಬರ್ರಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮಮ್ಮಿ ಇಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಡದವನು ಜಿಗ್ಗದವ ಅಂಥವು ಇಷ್ಟ. ಇವತ್ತು ನನ್ನ ಮುಖ ಸ್ವಲ್ಪ ಬಾತಿತ್ತು ಅನಿಸ್ತು. ಪ್ರೆಗ್ನೆಂಟಲ್ಲಿ ಇದೆಲ್ಲ ಕಾಮನ್ ಅಂದ್ಕೊಂಡೆ. ಮನೆ ಮುಂದೆ ಬರ್ತಾ ಇದ್ದಂಗೆ ಕಲರ್ ರಂಗೋಲಿ ಹಾಕಿದ್ರು ನಮ್ಮ ಚಿಕ್ಕಮ್ಮ. ನಾನು ನೋಡಿಲ್ಲ ಅಂತ. ಹೌದಾ ಅಂತ ಬೇರೆ ಕೊಡ್ತಾರ. ಹುಲಿಗೆಮ್ಗೋಕ್ಕೆ ನಮ್ಮ ಅಕ್ಕ ಅಡುಗೆ ಎಲ್ಲ ಮಾಡ್ತಾ ಇದ್ರು. ಏನಿಲ್ಲ, ಎದ್ದಿದ್ದ ಲೇಟ್ ಎದ್ದಿ ಮಕ್ಕಳಕ್ಕೆ ದಿನ ಏನು ಮಾಡಕತ್ತೀನಿ. ಚಿತ್ರಾನ್ನ ಗೊಜ್ಜು ಮಾಡ್ತೀನಿ. ಮಿಕ್ಸರ್ ರೆಡಿ ಮಾಡಿತ್ತೇನೆ. ಚಪಾತಿ ಮಾಡಿದೆ, ಕಾಳು ಮಾಡಿದ್ದೀನಿ. ಇಲ್ಲ ಮಿಕ್ಸರ್ ಇದು ಮಾಡಿದ್ರಲ್ಲ ಇದನ್ನ ಸಣ್ಣ ಜಾರದಾಗ ಅಲ್ಲಿದಾಗಿರ್ತಾವ. ಭಾಳ ದಿನ ಅಲ್ಲ ಹೊಸದ ತಗೊಂಬಂದಾರ ಅಂಥದ್ದು ಮಾಡ್ಯಾರ. ಹೊಸದಾದ್ರೆ ಮತ್ತೆ ಅದ್ರ ಕೂಡ ಜಾರ್ ಬರ್ತದೆ. ಅವ್ರು ಏನು ಮಾಡ್ಯಾರ, ಮೊದ್ಲು ಗೋದಂಬಿ ಇತ್ತಲ್ಲ ಅದನ್ನ ತಗೊಂಡೋಗಿ ಅದನ್ನ ಬದ್ಲಿ ಮಾಡಿ ಇದನ್ನ ತಗೊಂಡ. ಮತ್ತೆ ಅದ್ರ ಜಾರ್ ಬರೋಲ್ಲ. ಹೊಸದು ಜಾರ್ ಏನು ಕೊಟ್ಟಿಲ್ಲ, ಅದೊಂದ ಕೊಟ್ರ. ಏನು ಬೈ ತಗೊಂಡ ಸ್ವಲ್ಪ ನಿಂಬೆಹಣ್ಣು ಹಚ್ಕೊಂಡ ಬಂಡಾರ ಹಚ್ಕೊಂಡ್ ಕೈ ತಗೊಂಡ್ ನೋಡು. ಅಲ್ಲಿ ಹೇಳಿ ನೋಡಿ, ಹೇಳಕಚ್ಚಿ ನಿಂಬೆಹಣ್ಣು ಬಂಡಾರ ಹಚ್ಕೊಂಡ್ ಪಪ್ಪರಪ್ಪ ಅಂತ. ಅಲ್ಲಿ ಕಡೆ ನಿಂಬೆಹಣ್ಣು ಅದೊಂದು ನೋಡ್ಲಿಕ್ಕೆ ಅಡ್ಲಿಗೆ ಅದ ನೋಡು. ಇನ್ನೂ ಸ್ವಲ್ಪ ಬಿಟ್ರೆ ಮನೆ ಹತ್ತು ಬೆಳಿತಾನ ಮತ್ತೆ ನಿಲ್ಕಲ್ಲ ಅಂತ ಚೀಟ್ ಬಿಡ್ತೈತಿ ಎಲ್ಲಿಗೆ. ಕೋತಿಗ್ರಿ ಕೋತಿ ನನಗೆ ಕೊತ್ತಂಬರಿ ಸುಲಿಗೆ ಅಂತ ಹೇಳಿದ್ರು. ಅದಕ್ಕೆ ನಾನು ಸ್ವಲ್ಪ ಕೂತ್ಕೊಂಡೆ. ಹುಲಿಗೆಮ್ಮಗೆ ಹೋಗೋಕ್ಕೆ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಇಲ್ಲಿ ನಮ್ಮ ಚಿಕ್ಕಮ್ಮ ಗಾಡಿ ಪೂಜೆ ಮಾಡ್ತಾ ಇದ್ದಾರೆ. ಗಾಡಿ ಪೂಜೆ ಮಾಡಕತ್ತೀವಿ, ಬಂದ್ಬಿಡು ಅಂತ ಹೇಳ ಅವ್ರಿಗೆ. ಒಬ್ರು ಮುಂದಿಡ್ರು, ಒಬ್ರು ಹಿಂದಿಡ್ರು. ನಮಗ್ ಸ್ವಲ್ಪ ತೋರಿಸ್ದೆ. ಆಯ್ತಾಯ್ತು.
ಎತ್ತೆ ಮಾಡ್ಕಂದ ಹೌದು ಈಗ ಮಾಡಿ ನಾವು ಇದ್ರ ಹಾಕೊಂಡು ಮತ್ತೆ ಒಂದಿಕ್ ಮಾಡಿಡ್ರಿ ಅಲ್ಲೊಂದು ಹೋಗಿಬೇಡ್ರಿ ಒಂದಿಸಿಡ್ರಿ ಕುದ್ದಿಲ್ಲ ಅಂತಾಳೆ ಈ ಕಂಪೋ ಕಂಪೋ ಗಿಜಿ ಗಿಜಿ ಆಗ್ಬೇಕು ಅವಾಗ ಒಂದಿನ ನಿಮ್ಮ ಅವ್ವ ಮಾಡಿದ್ಲು ಇಲ್ಲಿ ಬಂದಾರ ಇಲ್ಲಿ ಇರ್ಬೇಕನ ಆ ಕಡೆ ಹೋಗ್ಬೇಕು ಎಲ್ಲರಿಗೂ ನೋಡ್ರಿ ಈಕಿ ಗಟ್ಟ ಸಣ್ಣದನು ಅಮ್ಮ ಇರ್ಲಿ ಅಲ್ಲಿ ಇವತ್ತೊಂದು ದಿನ ನೀನು ಅಲ್ಲವು ಈ ಹೋಗ ನಾನು ಎದಕ್ಕೆ ಕುಸಿರು ಯಾರು ಗೊತ್ತಿಲ್ಲ ಸಾಯಂಕಾಲ ಟೈಮು ಟೀ ಮಾಡಬೇಕು ಅಡುಗೆ ಮಾಡಬೇಕು ನಾನು ಅದಕ್ಕೆ ಹೊರಗಡೆ ಒಲೆ ಹಚ್ತಾ ಇದ್ದೀನಿ ಬೇಳೆ ಸಾಂಬಾರು ಮಾಡೋಕ್ಕಿಟ್ಟಿನಿ ಒಲೆ ಮೇಲೆ